ಇದು ನಿಮ್ಮ ನೆಚ್ಚಿನ ಟ್ರೂ ನ್ಯೂಸ್ ಕರ್ನಾಟಕ ಚಾನಲ್. ಈಗ ಶಾಲಾ ಹೆಡ್ ಮಾಸ್ಟರ್ 200 ರೂಪಾಯಿ ಹಾಲ್ ಟಿಕೆಟ್ಗೆ ಕಲೆಕ್ಟ್ ಮಾಡಿದ್ರಂತ ನಮ್ಮ ದುರ್ಗುಂಡಿ ಹೈಸ್ಕೂಲ್. ಅದ್ರ ಬಗ್ಗೆ ತಾವು ರೈತ ಸಂಘದಿಂದ ಏನ್ ಹೇಳಕ್ ಬಯಸ್ತೀರಿ? ಏನಿಲ್ರಿ, ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಚೇರ್ಮನ್ ಆಗಿರ್ಬೋದು, ಮಾಜಿ ಮೆಂಬರ್ ಒಳಗಿರ್ಬೋದು, ಗ್ರಾಮದ ಎಲ್ಲ ಹಿರಿಯರು ನಮಗೆ ಇವತ್ತು ಗಮನಕ್ಕೆ ತಂದ ತಕ್ಷಣ ನಾವು ಅದನ್ನ ವಿಚಾರ ಮಾಡಿದ್ವು. ಅವು ಏನು ನಮ್ಮ ಕನ್ನಡ ಶಾಲೆ ಹೈಸ್ಕೂಲ್ ಶಾಲೆಯ ಏನು ಹೆಡ್ ಮಾಸ್ತರ್ ಸಾಹೇಬ್ರದಾರು, ಅವರು 200 ರೂಪಾಯಿ ಮಾತ್ರ ತೊಗೊಂಡಿಲ್ರಿ. ಮೊದಲು ಒಮ್ಮೆ 500 ರೂಪಾಯಿ ತೊಗೊಂಡರು, ಆಮೇಲೆ 200 ರೂಪಾಯಿ, ಆಮೇಲೆ ಯಾವಾಗ ಅಂತ ಹೇಳಿ 850 ರೂಪಾಯಿ ಕಲೆಕ್ಟ್ ಮಾಡಿದಾರತ್ತ ಅವ್ರು. ಟೋಟಲ್ ಇವ್ ನಮಗೆ ಗಮನಕ್ಕೆ ಬಂದಿತ್ತ ಇದ ಒಂದು ವರ್ಷದಾಗ 850 ರೂಪಾಯಿ ಇವ್ರು ಕಲೆಕ್ಟ್ ಮಾಡಾಕ ಯಾವ್ಯಾವ್ದೋ ಒಂದು ಕಾರಣಗಳು ಕೊಟ್ಟಾರ. ನಾವು ಹೇಳೋ ಇದನ್ನ ಬೆಂಚ್ ಮಾಡಬೇಕು, ನಾವೇನು ಪೆನ್ ತರಬೇಕು, ಪೆನ್ಸಿಲ್ ತರಬೇಕು, ಇನ್ನೇನು ಹೇಳ್ಯಾರ. ಸರ್ಕಾರದಿಂದ ಇದಕ್ಕೆ ಅನುದಾನ ಬರ್ತೈತೆ ಇಲ್ಲೋ. ಸುಮಾರು 2 ವರ್ಷನಾಗ ಸರ್ಕಾರದಿಂದ ಅನುದಾನ ನಮ್ಮ ಹೈಸ್ಕೂಲ್ ಶಾಲೆಗೆ ಎಷ್ಟು ಅನುದಾನ ಬರ್ತದೆ ದುರ್ಗನ ಗ್ರಾಮಕ್ಕೆ, ಅದನ್ನೆಲ್ಲ ಲೆಕ್ಕಾಚಾರ ಕೊಟ್ಟ ಕೇಸಿಂದ ಅವ್ರ ಮಕ್ಕಳ ತಾಕ ಒಂದು ಹಳಿ ರೊಕ್ಕ ಇಸ್ಕೋತಾರ ಅಂದ್ರೆ ನಾಚಿಕೆ ಬರ್ಬೇಕು ಅವ್ರಿಗೆ. ಇನ್ನು ಮುಂದೆ ಏನಾರ ಅವ್ರನ್ನ ಈ ಮೂಡ್ಲಿಗಿ ತಾಲೂಕು BO ಆಗಿರ್ಬೋದು, ಮತ್ತೇನ ಚಿಕ್ಕೋಡಿ DDP ಅದಾರ ಮೆನಿಕೆರೆ ಸಾಹೇಬ್ರ, ಅವ್ರಿಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದೀವಿ. ಇಮಿಡಿಯೇಟ್ಲಿ ಇಂಥ ಹೆಡ್ ಮಾಸ್ತರ್ಗಳನ್ನ ಸಸ್ಪೆಂಡ್ ಮಾಡಿ ಕೇಸಿಂದ ಕಾನೂನಾತ್ಮಕ ಕ್ರಮ ಕೈ ತಗೋಬೇಕು. ಮತ್ತೆ 2ನೇ ವಿಚಾರ, ನಾವು ಇನ್ನೊಂದು ನಮಗೆ ದುಃಖಕರ ವಿಷಯ ಹೊರಬೀಳ್ತೈತಿ ನಮ್ಮದು. ಏನಪ್ಪಾ ಅಂತಂದ್ರ ಮಾನ್ಯ ನಮ್ಮ ಶಾಸಕರದಾರ, ಶೈಕ್ಷಣಿಕ ಪ್ರಿಯರದಾರ, ಪ್ರತಿಯೊಂದು ಶೈಕ್ಷಣಿಕ ಒತ್ತು ಕೊಟ್ಟ ಕೇಸಿಂದ ಈ ನಮ್ಮ ಮೂಡ್ಲಿಗಿ ತಾಲೂಕು ಆಗಿರ್ಬೋದು, ಗೋಕಾಕ್ ತಾವ್ ಇಡೀ ಜಿಲ್ಲಾದ್ಯಂತನ ಅವರ ಶೈಕ್ಷಣಿಕ ಒಳಗ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳನ್ನ ಮುಂದೆ ಏಳಿಗೆ ಆಗ್ಲಿಪ್ಪ ಅಂತೇಳಿ ಬಯಸೋರದಾರ. ಈ ಅಂತ ಒಂದು ಕ್ಷೇತ್ರದಾಗ ಬಂದ ಕೇಸಿಂದ ಇವರ ಈ ರೀತಿ ಹೆಡ್ ಮಾಸ್ತರ್ಗಳು ರೊಕ್ಕ ತಗೊಂಡ್ ಕೇಸಿಂದ ಅವ್ರ ಹೆಸರಿಗೂ ಕಳಂಕ ತರುವಂತ ಕೆಲಸ ಮಾಡ್ತಾ ಇದ್ರು. ಅವರು ಸಹಿತ ಗಮನಕ್ಕೆ ತಗೊಂಡ್ ಕೇಸಿಂದ ಇಂಥ ಹೆಡ್ ಮಾಸ್ತರ್ ಶೀಘ್ರದಲ್ಲಿ ಬದಲಾವಣೆ ಮಾಡಿ ದುರ್ಗುಂಡಿ ಗ್ರಾಮದಾಗ ಏನ ಪ್ರತಿಯೊಂದು ವಿದ್ಯಾರ್ಥಿ ಹೋದಾಗ 800 ರೂಪಾಯಿ ವಸೂಲಿ ಮಾಡ್ಕೊಂಡಾರು. ಅದ್ ಏನಾರ ಸರ್ಕಾರದ ಖರ್ಚು ವೆಚ್ಚ ಐತಾರೆ ಅದನ್ನ ಮುರ್ಕೊಂಡ ಉಳ್ಕಿದ ರೊಕ್ಕ ಕೊಟ್ಟ ಕೇಸಿನ ಕ್ಷಮೆಯಾಚನೆ ಮಾಡ್ಬೇಕ. ಇಲ್ಲವಾದಲ್ಲಿ ಬರುವಂತ ನಾವೆಲ್ಲ ಹಿರಿಯರು ಚರ್ಚೆ ಮಾಡ್ಕೊಂಡು ಮೂಡಲ್ಗಿ ಏನ್ BO ಆಫೀಸ್ ಐತಿ ಅದ್ರ ಮುಂದೆ ನಾವು ಬೃಹತ್ ಪ್ರತಿಭಟನೆ ಮಾಡಿ ಅವ್ರನ್ನ ಕಾನೂನು ಕ್ರಮ ಕೈಗೊಳಕ್ ತೊಡಗಿಸ್ತೀವಿ.